ಜನರಲ್ ನಾಲೆಡ್ಜ್ ಹೇಳಿದ್ರು ಅವರಿಗೆ. ಜನರಲ್ ನಾಲೆಡ್ಜ್ ಅವ್ರಿಗೆ ಕೇಳ್ತೀನಿ. ಓಕೆ, ಎಲ್ಲರೂ ಏನ್ ಮಾಡ್ಕೊಂಡಿರೋದು? ಇಂಜಿನಿಯರಿಂಗ್ ಸೆಕೆಂಡ್ ಇಯರ್. ಇಂಜಿನಿಯರಿಂಗ್ ಆಗಿ ಜನರಲ್ ನಾಲೆಡ್ಜ್ ಇಲ್ವಾ? ಇಂಜಿನಿಯರಿಂಗ್ ಆಗಿ ಜನರಲ್ ನಾಲೆಡ್ಜ್ ಇಲ್ವಾ? ಹುಡುಗಿಗೆ ತೋರಿಸ್ತೀವಿ ಯಾವತ್ತು, ಆದ್ರೆ ಮನ್ಸಲ್ಲಿ ಇಕ್ಕಿರಲ್ಲ. ಗಂಡು ಮಕ್ಳದ್ ಬಾಳೆ ಇದ್ದವ್ರು. ಒಂದ್ ಹುಡುಗಿ ತುಂಬಾ ಮುದ್ದಾಗಿದ್ಲು. ಐ ಡೋಂಟ್ ವಾಂಟ್ ಟು ಟೆಲ್ ಹರ್ ನೇಮ್. ಐ ಟೋಲ್ಡ್ ನೀವು ತುಂಬಾ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದೀರಾ ಅಂತ. ಆ ಹುಡುಗಿ ಏನ್ ರಿಪ್ಲೈ ಮಾಡಿರ್ಬೋದು ಹೇಳಿ? ಮನಿ ಮ್ಯಾಟರ್ಸ್ ಸಮಟೈಮ್ಸ್. Sometimes, not every time. ಈಗಿನ No. It Seriously? matters. ಆಗಲ್ಲ. 80% love and 20% of money. That's enough. Okay, ma'am. I'll be very honest to you, ma'am. Yeah. If there is no money, there is no honey, ma'am. Guys, make money. ಹುಡುಗಿರ್ ಕ್ಯೂ ನಿಲ್ತಾರ ಅವಾಗ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾನು ನಮ್ಮ ಮಹಾಜನತೆ ಹತ್ರ ಹೋಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ರಶ್ನೆನ ಕೇಳ್ತಾ ಇದ್ದೀನಿ. ತುಂಬಾ ಜನ ಪ್ರೀತಿನ ತುಂಬಾ ರೀತಿನಲ್ಲಿ ವರ್ಣನೆ ಮಾಡ್ತಾರೆ. ಆದ್ರೆ ಅವ್ರ ಪ್ರಕಾರ ಪ್ರೀತಿ ಅಂದ್ರೆ ಏನು, ಅವ್ರು ಕೊಡುವಂತ ಉತ್ತರಗಳನ್ನ ನಿಮ್ಮ ಮುಂದೆ ಇಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದೀನಿ. ಸೊ ಈಗ ವಿಡಿಯೋ ಶುರು ಮಾಡೋಣ. ಜನರಲ್ ನಾಲೆಡ್ಜ್ ಹೇಳಿದ್ರು ಅವರಿಗೆ. ಜನರಲ್ ನಾಲೆಡ್ಜ್ ಅವ್ರಿಗೆ ಕೇಳ್ತೀನಿ, ನಾರ್ಮಲ್ ನಾಲೆಡ್ಜ್ ನಿಮ್ಗೆ ಕೇಳ್ತೀನಿ. ಏನಿಲ್ಲ, ಇಟ್ಸ್ ಸಿಂಪಲ್ ಟಾಪಿಕ್. ಅದಕ್ಕಿಂತ ಮುಂಚೆ ನಿಮ್ಮ ಹೆಸರೇನು? ಸಂಜನಾ ಅಂತ. ಸಂಜನಾ. ಅಂಜಲಿ. ಅಂಜಲಿ. ಲಕ್ಷ್ಮೀನಾರಾಯಣ್ ಬ್ರೋ. ಲಕ್ಷ್ಮೀನಾರಾಯಣ್. ನಿತಿನ್. ನಿತಿನ್. ಓಕೆ, ಎಲ್ಲರೂ ಏನ್ ಮಾಡ್ಕೊಂಡಿರೋದು? ಇಂಜಿನಿಯರಿಂಗ್ ಸೆಕೆಂಡ್ ಇಯರ್. ಇಂಜಿನಿಯರಿಂಗ್ ಆಗಿ ಜನರಲ್ ನಾಲೆಡ್ಜ್ ಇಲ್ವಾ? ಇಂಜಿನಿಯರಿಂಗ್ ಆಗಿ ಜನರಲ್ ನಾಲೆಡ್ಜ್ ಇಲ್ವಾ? ಸೊ ನಾನು ನಿಮ್ಗೆ ಇವತ್ತು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಆನೆಸ್ಟ್ ಆಗಿ ಆನ್ಸರ್ ಮಾಡ್ಬೇಕು. ತುಂಬಾ ಜನ ಹೋಗ್ಬಿಟ್ಟು ಪ್ರೀತಿ ಅಂದ್ರೆ ಏನು ಅಂತ ಅಂದ್ರೆ ಅವ್ರದೇ ರೀತಿಯ ಡೆಫಿನೇಷನ್ಗಳನ್ನ ಕೊಡ್ತಾರೆ. ನಾನು ಜನರ ಹತ್ರ ಹೋಗಿ ನಿಮ್ಮ ಪ್ರಕಾರ ನೀವು ಡಿಫೈನ್ ಮಾಡೋದಾದ್ರೆ ಅಕಾರ್ಡಿಂಗ್ ಟು ಯು ವಾಟ್ ಇಸ್ ಲವ್ ಅಂತ ಕೇಳ್ತಾರೆ. ಸೊ ಇಟ್ಸ್ ನಾಟ್ ಓನ್ಲಿ ಹುಡುಗ ಹುಡುಗಿದು ಅಂತಲ್ಲ, ಅಪ್ಪ ಅಮ್ಮದಾಗಿರ್ಬೋದು, ರಿಲೇಷನ್ ಅಲ್ಲಿ ಆಗಿರ್ಬೋದು, ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಪೆಟ್ ಲವ್ ಆಗಿರ್ಬೋದು. ಪ್ರೀತಿ ಇಸ್ ಎವ್ರಿಥಿಂಗ್ ಇಸ್ ಸೇಮ್, ಬಟ್ ಅಕಾರ್ಡಿಂಗ್ ಟು ಯು ವಾಟ್ ಇಸ್ ಲವ್ ಅಂತ ಕೇಳ್ತಾರೆ. ನಿಮ್ಮ ಪ್ರಕಾರ ಪ್ರೀತಿ ಇಲ್ಲದೆ ಇರೋದು, ಸ್ವಾರ್ಥ ಇಲ್ಲದೆ ಇರೋದು. ಓಕೆ. Jealous with no jealous and loyalty. ನೋ ಜೆಲಸ್, ಲಾಯಲಿಟಿ. Yeah. ನಿಮ್ಮ ಪ್ರಕಾರ ಹುಡುಗಿ ಯಾವತ್ತೇ ಆಗ್ಲಿ ನನ್ ಸಪೋರ್ಟ್ ಆಗಿ ನಿಂತ್ಕೊಬೇಕು. ನಾನು ಕೆಟ್ಟದ್ ಮಾಡಿದ್ರು ನಮ್ಮ ಹುಡುಗಿ ನನ್ ಮುಂದೆ ಲೈಕ್ ನನ್ಗೋಸ್ಕರ ನಿಂತ್ಕೊಂಡಿರ್ಬೇಕು. ನೀವೇ ತಪ್ಪು ಅಂದ್ರೆ ನನ್ ಪರ್ಸನಲ್ ಆಗಿ ಹೇಳ್ಬೇಕು, ಹೊತ್ತು ಎಲ್ರ ಮುಂದೆ ಹೇಳೋದಲ್ಲ. ನಾನು ಇದನ್ನ ಒಪ್ಕೋತೀನಿ ಬ್ರೋ. ನಾನು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೇನೆ, ವಾಟ್ ಎವರ್ ದ ಸಿಚುಯೇಷನ್ ಅವಳು ನನ್ನ ಜೊತೆ ನಿಂತ್ಕೋಬೇಕು ಅಂತ ಹೇಳಿ. ಐ ಆಮ್ ಸಚ್ ಎ ಕೈಂಡ್ ಆಫ್ ಎ ಪರ್ಸನ್. ಈಗ ನನಗೆ ಕೆಲವೊಂದು ತಪ್ಪು ಅಂತ ಅನ್ಸಿದ್ರೆ ಅದು ಯಾರು ಮಾಡೋದು ತಪ್ಪೆ. ಹೌದು, ಈಗ ನೀವ್ ಮಾಡಿರೋ ತಪ್ಪೆ, ನಮ್ಮ ಅಪ್ಪ ಅಮ್ಮ ಮಾಡಿರೋ ತಪ್ಪೆ, ಎಂಡ್ ಆಫ್ ದ ಡೇ ನಾನ್ ಮಾಡಿರೋ ತಪ್ಪೆ. ಅವ್ನು ಹೇಳ್ತಿರೋದೇನು ಅಂದ್ರೆ ತಪ್ಪು ಅಂದ್ರೆ ಅದನ್ನ ಪ್ರೈವೇಟ್ ಅಲ್ಲಿ ಅಲ್ಲ, ದಟ್ಸ್ ವಾಟ್ ನಾನು ಅದನ್ನೇ ಹೇಳ್ತಾ ಇರೋದು. ನೀವು ತಪ್ಪು ಮಾಡಿದಾಗ ಅಟ್ಲೀಸ್ಟ್ ಅದನ್ನೇ ಹೇಳಿ. ಎಲ್ರು ಮುಂದೆ ಹೇಳ್ಕೊಂಡು ನೀನ್ ತಪ್ಪು ಅಂದ್ರೆ ಆಬ್ವಿಯಸ್ಲಿ ಎಲ್ರಿಗೂ ಹರ್ಟ್ ಆಗುತ್ತೆ. ಸೊ ನಿಮ್ಗೆ ಪರ್ಸನಲ್ ಆಗಿ ಬಂದು ಹೇಳ್ಬೇಕು, ಬಟ್ ಯು ವಿಲ್ ಟೇಕ್ ಇಟ್. ನಿಮ್ಮ ತಪ್ಪು ಅನ್ನೋದು ನಮ್ಗೆ ಗೊತ್ತಿದ್ರು ಲೈಕ್ ಒಂದೊಂದ್ ಹತ್ರ ಒಪ್ಕೊಳಕ್ ಆಗಲ್ಲ ಎಲ್ರ ಮುಂದೆ. ಇವಾಗೆಲ್ಲ ಆಬ್ವಿಯಸ್ಲಿ ಬರೋ ಈಗ ಕದ್ಬಿಟ್ಟು ಸಿಕ್ಕಾಕೊಂಡ್ರೆ ಎಲ್ರ ಮುಂದೆ ಕದ್ಬಿಟ್ಟು ಹೇಳಕ್ ಆಗಲ್ಲ. ಅಂತ ಟೈಮಲ್ಲಿ ನಮ್ಮ ಹುಡುಗಿ ಲೈಕ್ ನಮ್ ಬ್ಯಾಕ್ ಬೋನ್ ಆಗಿ ನಿಂತ್ಕೋಬೇಕು. ಓಕೆ. ತುಂಬಾ ಜನ ಲವ್ ನ ತುಂಬಾ ತರ ಡಿಫೈನ್ ಮಾಡ್ತಾರೆ. ಸೊ ಲವ್ ಅಂತ ಅಂದ್ರೆ ಕೇರಿಂಗ್ ಅಂತ ಅಂತಾರೆ, ಶೇರಿಂಗ್ ಅಂತ ಅಂತಾರೆ, ಸ್ಯಾಕ್ರಿಫೈಸ್ ಅಂತ ಅಂತಾರೆ, ಎಮೋಷನ್ ಅಂತ ಅಂತಾರೆ, ಅಂಡರ್ಸ್ಟ್ಯಾಂಡಿಂಗ್ ಅಂತಾರೆ, ಎವ್ರಿಥಿಂಗ್ ಅಂತಾರೆ. ಈ ತರ ಅವ್ರದೇ ಆದಂತ ಡೆಫಿನೇಷನ್ಗಳನ್ನ ಕೊಡ್ತಾರೆ. ನಿಮ್ಮಗಳ ಪ್ರಕಾರ ನಿಮಗೆ ಇಫ್ ಯು ವಾಂಟ್ ಟು ಡಿಫೈನ್ ಲವ್ ಅಂತಂದ್ರೆ ಅಕಾರ್ಡಿಂಗ್ ಟು ಯು ವಾಟ್ ಇಸ್ ಲವ್? ಕೇರಿಂಗ್, ಶೋಯಿಂಗ್ ಲವ್, ಲಿಟಲ್ ಎಫರ್ಟ್ಸ್. ಎಫರ್ಟ್ಸ್ ಮ್ಯಾಟರ್ಸ್. ಎಫರ್ಟ್ಸ್ ಮ್ಯಾಟರ್ಸ್. ಅಕಾರ್ಡಿಂಗ್ ಟು ಯು ನಿಮ್ಮ ಪ್ರಕಾರ ವಾಟ್ ಇಸ್ ಎಫರ್ಟ್ಸ್? ಇವಾಗ ಗಿಫ್ಟ್ಸ್ ಅಂತಾರೆ, ಇಷ್ಟು ಅಮೌಂಟ್ಸ್ ಎಲ್ಲ ಕೊಟ್ಟು ಗಿಫ್ಟ್ಸ್ ಕೊಡ್ತಾರೆ. ಆತರ ಏನ್ ಬೇಡ, ಸುಮ್ನೆ ₹1 ಆದ್ರೂ ಪರವಾಗಿಲ್ಲ, ₹2 ಐ ಮೀನ್ ಅಷ್ಟು ಕೊಟ್ಟು ಏನಾಗ್ಲಿ ಒಂದ್ ಸ್ವಲ್ಪ ಕೊಟ್ರೆ ಸಾಕು. ಮ್ಯಾಮ್ ಜಸ್ಟ್ ಬಿ ವೆರಿ ಹಾನೆಸ್ಟ್ ಮ್ಯಾಮ್. ನಾನು ಇದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ, ನಂಗೆ ಇದು ಗೊತ್ತು ಇದೆ ಹೆಣ್ಮಕ್ಳಲ್ಲಿ. ಜಸ್ಟ್ ಇಮ್ಯಾಜಿನ್, ಇವಾಗ ನಿಮ್ ಫ್ರೆಂಡ್ ತಾನೇ ಇವರು. ಜಸ್ಟ್ ಇಮ್ಯಾಜಿನ್ ನಿಮ್ಗೊಂದು ಬಾಯ್ ಫ್ರೆಂಡ್ ಇದಾರೆ, ನಿಮ್ಗೂ ಒಂದು ಬಾಯ್ ಫ್ರೆಂಡ್ ಇದಾರೆ. ಇವ್ರ ಬಾಯ್ ಫ್ರೆಂಡ್ ಇವ್ರಿಗೆ ಐಫೋನ್ ಗಿಫ್ಟ್ ಮಾಡ್ತಾರೆ ಅಂತ ಅನ್ಕೋಣ. ಕನಿಷ್ಠ ಪಕ್ಷ ಒಂದು ಡ್ರೆಸ್ ಏನೋ ಒಂದು ಗಿಫ್ಟ್ ಮಾಡ್ತಾರೆ. ನಿಮ್ಮ ಬಾಯ್ ಫ್ರೆಂಡ್ ನಿಮ್ಗೆ ₹1 ಎಕ್ಲೆಸ್ ಚಾಕ್ಲೇಟ್ ತಂದು ಕೊಟ್ರೆ ನಿಜ ಹೇಳಿ ನೀವು ವಿಲ್ ಯು ಸ್ಪೇರ್ ಹಿಮ್? ಹೇಳಿ ಮಾಮ. ಅರ್ಥ ಆಯ್ತು ಅನ್ಸುತ್ತೆ. ವಾಟ್ ಇಸ್ ಲವ್? ಕೊಡಬೇಕು. ಮೇನ್ ಥಿಂಗ್ ಇಸ್ ಟೈಮ್ ಕೊಡಬೇಕು, ರೆಸ್ಪೆಕ್ಟ್ ಮಾಡಬೇಕು. ಓಕೆ, ರೆಸ್ಪೆಕ್ಟ್ ಕೊಡಬೇಕು, ಟೈಮ್ ಕೊಡಬೇಕು. ಅವರಲ್ಲಿ ಏನು ಚೇಂಜಸ್ ನ ಹುಡುಕ್ಬಾರ್ದು, ಅವ್ರು ಹೆಂಗಿದ್ದಾರೆ ಹಂಗೆ ಇಷ್ಟಪಡಬೇಕು. ಓಕೆ. ಸೊ ಅವರು ಲವ್ ಮಾಡ್ಬೇಕಾದ್ರೆ ಹೆಂಗ್ ಇಷ್ಟಪಟ್ಟಿರ್ತಾರೋ ಅದೇ ತರನೇ ಇಷ್ಟಪಡ್ಬೇಕು. ಸೊ ಇಷ್ಟಪಟ್ಟು ಸ್ಟಾರ್ಟ್ ಮಾಡಿದ್ಮೇಲೆ ಈ ತರ ಚೇಂಜ್ ಆಗು, ಹಿಂಗಿರೋ ಹಂಗಿರೋ ಅಂತ ಹೇಳ್ಬಾರ್ದು. ಮೇಕ್ ಸೆನ್ಸ್? ವ್ಯಾಲಿಡ್. ಪ್ರೀತಿಯಿಂದ ಅಂದ್ರೆ ಅವ್ರ ಹುಡುಗಿ ಇರ್ತಾಳೆ, ತಾಯಿ ತರ ಪ್ರೀತಿ ಕೊಡ್ಬೇಕು, ಜೊತೆಗೆ ಫ್ರೆಂಡ್ಸ್ ಆಗಿರ್ಬೇಕು, ಲವರ್ಸ್ ಆಗಿರ್ಬೇಕು. ಪ್ರತಿ ಮಿಡಲ್ ಕ್ಲಾಸ್ ಹುಡುಗಂದು ಇದು ಒಂದೇ ರಿಕ್ವೈರ್ಮೆಂಟ್. ಪ್ರೀತಿ ಹುಡುಗಿ ನಮ್ಮ ಅಮ್ಮನ ತರ ಇದ್ರೆ ಸಾಕು ಗುರು, ಸಾಕು, ಅಷ್ಟೇ, ಇನ್ನೇನಿಲ್ಲ. ಸಾಕು. ಪ್ರೀತಿ ಅಂದ್ರೆ ಕೇಳಿ, ಇವಾಗ ನಾವು ನಮ್ಮ ಅಪ್ಪ ಅಮ್ಮ ನಂಗೆ ಬೈತಾ ಇರ್ತಾರೆ, ಓಕೆನಾ. ನಾವು ಏನಂತೀವಿ ಆ ಮೂಮೆಂಟ್ ಅಲ್ಲಿ ನಾವು ತುಂಬಾ ಕೋಪ ತೋರಿಸ್ತೀವಿ, ಓಕೆನಾ. ಅದೇ ನಾವು ಒಳಗಡೆ ತುಂಬಾ ಪ್ರೀತಿ ಇಕ್ಕಿರ್ತೀವಿ ಅವ್ರಿಗೆ. ಅದು ಎಲ್ಲಾರು ಅನ್ಕೋತಾರೆ, ಇವಾಗ ಅವರೇ ಅನ್ಕೋತಾರೆ, ನನ್ನ ಮಗ ಏನ್ ಹಿಂಗ್ ಮಾಡ್ತಾನೆ, ನನಗೆ ಎಷ್ಟು ಹಿಂಸೆ ಕೊಡ್ತಾನೆ. ನಾವು ಅವ್ರಿಗೆ ಯಾವಾಗ್ಲೂ ನೋವು ಕೊಡ್ತಾ ಇರ್ತೀವಿ ಹೊರತು ನಾವು ಯಾವತ್ತು ಪ್ರೀತಿ ತೋರಿಸಿರಲ್ಲ ಬಾಯಿಂದ, ಓಕೆನಾ. ಅದೇ ಮನ್ಸಲ್ಲಿ ತುಂಬಾ ಪ್ರೀತಿ ಇಕ್ಕಿರ್ತೀವಿ, ಅದು ನಾವು ತೋರ್ಸಲ್ಲ ಯಾವತ್ತು, ಓಕೆನಾ. ಅದೇ ಇವಾಗ ಹುಡುಗಿಗೆ ಬಂದ್ರೆ ಕೇಳಿ ನೋಡಿ, ಹುಡುಗಿಗೆ ತೋರಿಸ್ತೀವಿ ಯಾವತ್ತು, ಆದ್ರೆ ಮನ್ಸಲ್ಲಿ ಇಕ್ಕಿರಲ್ಲ. ಓಕೆ, ಈ ಮಾತು ಕರೆಕ್ಟಾಗಿ ಹೇಳ್ತೀನಿ ನಾನು ನೋಡಿ.
ಕರೆಕ್ಟ್ ಬ್ರೋ, ನೀವ್ ಹೇಳ್ತಾರೆ ಕರೆಕ್ಟ್. ಒಂದು ರೇಂಜ್ ಕರೆಕ್ಟ್ ಬ್ರೋ, 200%. ಅಂದ್ರೆ ಹುಡುಗಿಗೆ ಪ್ರೀತಿ ಇಕ್ಕಿರಲ್ಲ ಅಂತ ಅಲ್ಲ, ಹುಡುಗಿಗೂ ಪ್ರೀತಿ ಇಟ್ಟಿರ್ತೀವಿ. ಬಟ್ ಯಾವತ್ತೂ ನಮ್ಮ ಅಪ್ಪ ಅಮ್ಮಂಗೆ ನಾವು ಎಕ್ಸ್ಪ್ರೆಸ್ ಮಾಡಿರಲ್ಲ. ಅಂದ್ರೆ ಹೆಣ್ಮಕ್ಳು ಗೊತ್ತಿಲ್ಲ, ಗಂಡು ಮಕ್ಳಂತೂ ಯಾರೂ ಅವ್ರ ಅಪ್ಪ ಅಮ್ಮಂಗೆ ಅಷ್ಟೊಂದು ಎಕ್ಸ್ಪ್ರೆಸ್ ಮಾಡಲ್ಲ. ಬಟ್ ಅವ್ರ ಪ್ರೀತಿ ಹುಡುಗಿಗೆ ಡೆಫಿನೆಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬಿಟ್ಟಿರ್ತಾರೆ. ನೀನೇ ಪ್ರಪಂಚ, ನೀನೇ ಇಲ್ಲ, ನೀನ್ ಇಲ್ಲದೆ ಬಾಳೆ ಇಲ್ಲ ಎಲ್ಲ ಹೇಳಿರ್ತಾರೆ. ಸೊ ದಿಸ್ ಐ ಅಗ್ರಿ ವಿತ್. ಸೊ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಇದು? ಓಕೆ, ನೀವು? ಬ್ರೋ ನಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಅಡ್ಜಸ್ಟ್ಮೆಂಟ್ಸ್, ಕಾಂಪ್ರಮೈಸಸ್ ಅಂತ ಬ್ರೋ. ಈಗ ಲೈಕ್ ನಂದೇನೋ ಗೋಲ್ ಇತ್ತು, ಬಟ್ ನಾನೀಗ ಓದ್ತಾ ಇರೋದು, ಇಂಜಿನಿಯರಿಂಗ್ ಮಾಡ್ತಾ ಇರೋದು ಪೇರೆಂಟ್ಸ್ಗೋಸ್ಕರ, ಅವ್ರಿಗೋಸ್ಕರ ಕಾಂಪ್ರಮೈಸ್ ಆಗಿ ಅವ್ರಿಗೋಸ್ಕರ ಮಾಡ್ತಾ ಇರೋದು, ಲೈಕ್ ಆ ಥರ. ಮತ್ತೆ ಈಗ ಹುಡುಗಿಗೆ ತಗೊಂಡ್ರು ಇದುವರೆಗೂ ಲವ್ ಆಗಿಲ್ಲ, ಬಟ್ ಆದ್ರೆ ಅವ್ರಿಗೋಸ್ಕರ ವೆರಿ ಸ್ಮಾರ್ಟ್ ಕಾಂಪ್ರಮೈಸು ಆಗ್ಲೇಬೇಕಲ್ವಾ? ಹಂಗೆ ನಿಜದಲ್ಲಿ ಇಲ್ಲರೂ ಲವ್ ಆಗಿಲ್ಲ? ಲವ್ ಆಗಿಲ್ಲ ಅಂದ್ರೆ 2 ಸೈಡ್ ಆಗಿದೆ. ಗಂಡು ಮಕ್ಳದ್ದು ಬಾಳೆ ಇದ್ದವರು ಅಷ್ಟೇ. ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಷ್ಟೇ, ಏನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಾರ್ದು. ಏನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಾರ್ದು. ಅವ್ರು ಹೆಂಗಿರ್ತಾರೆ ಅವ್ರು ಅದೇ ತರ ಇರ್ಬೇಕು. ಓಕೆ. ಆಮೇಲೆ ಅದು ಇರೋದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ನೀನ್ ಚೇಂಜ್ ಆಗು, ಹಂಗೆ ಚೇಂಜ್ ಆಗ್ಬೇಕು ಅಂತ ಇಲ್ಲ. ಹೆಂಗೆ ಅಂದ್ರೆ ಲೈಕ್ ಗೊತ್ತಾಗತ್ತಲ್ವಾ, ಇವಾಗ ನಾನು ಒಂದ್ ಸ್ವಲ್ಪ ಮೂವ್ ಆನ್ ಆದ್ಮೇಲೆ ನನ್ಗೆ ಯಾವ ತರ ಇಷ್ಟ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ನಾನು ಹೇಳ್ಬಾರ್ದು, ಅವರೇ ಅರ್ಥ ಮಾಡ್ಕೊಂಡು ಇವಳಿಗೆ ಈ ತರ ಬೇಕು. ಆದ್ರೆ ಚೇಂಜಸ್ಗೋಸ್ಕರ ಮತ್ತೊಬ್ಬರನ್ನ ನೋಡ್ಬಾರ್ದು, ಅವರಲ್ಲೇನೆ ಇದು ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಹಾಕಿದ್ರಿ ಮ್ಯಾಮ್, ಸೆಂಟೆನ್ಸ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ನೀವು ಪ್ರೀತಿ ಯಾರು ಮಾಡ್ತೀರಾ ಅಂತ ಅಂದ್ರೆ ಅವ್ರನ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡಬಾರ್ದು, ನಮಗೋಸ್ಕರ ಅವರೇ ಚೇಂಜ್ ಆಗ್ಬೇಕು. ಮೇಕ್ ಸೆನ್ಸ್ ಮ್ಯಾಮ್. ಬಟ್ ಇದನ್ನ ತುಂಬಾ ಜನ ಅರ್ಥ ಮಾಡ್ಕೊಳಲ್ಲ. ವ್ಯಾಲಿಡ್ ಮ್ಯಾಮ್, ಒಪ್ಕೊಂತೀನಿ. ಲವ್ ಅನ್ನೋದೇನು ಗೊತ್ತಾ ಬ್ರೋ, ಎಲ್ರ ಮೇಲೂ ಲವ್ ಆಗಲ್ಲ. ಒಂದು ಮನುಷ್ಯನ್ಗೆ ಪರ್ಟಿಕ್ಯುಲರ್ ಆಗಿ ಲವ್ ಆಗುತ್ತೆ. ಲವ್ ಅನ್ನೋದಂದ್ರೆ ಬ್ರೋ ಜಸ್ಟ್ ಲವ್ ಮೀನ್ಸ್ ಫೀಲಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಲವ್ ಇಸ್ ಫೀಲಿಂಗ್, ಫೀಲ್ ಮಾಡ್ಬೇಕು ಅಷ್ಟೇ. ಫೀಲ್ ಮಾಡೋದು ಒಂದೇ ಬ್ರೋ. ಪ್ರೀತಿ ಅಂದ್ರೆ ಫೀಲ್ ಮಾಡ್ಬೇಕು, ಜಸ್ಟ್ ಫೀಲಿಂಗ್. ನಂಗಿಲ್ಲ, ಇವನಿಗಿದ್ದಾರೆ ಸಿಂಗಲ್ ನಾನು ಬ್ರೋ. ಈಗ ನಾನು ಕೇಳ್ತಾ ಇದ್ದಾಗ ನನ್ಗಿದ್ದಾರೆ ಅಂತ ಕೇಳ್ತಾ ಇದೀನಿ ಬ್ರೋ. ಅಪ್ಪ ಅಮ್ಮಂದು ಪ್ರೀತಿನೇ ಬ್ರೋ, ಬರೀ ಹುಡುಗ ಹುಡುಗಿದೆ ಅಂತಲ್ಲ. ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು ಅಂತ ಕೇಳ್ತಾ ಇದ್ದು ಹೋಯ್ತು ಅಷ್ಟೇ ಬ್ರೋ. ಹಂಗಲ್ಲ ಬ್ರೋ, ಈಗ ನೋಡಿ ಅವ್ರ ಪ್ರೀತಿ ಅಂದ್ರೆ ಏನು ಅಂತ ಅಂದ್ರೆ, ಪ್ರೀತಿ ಯು ಜಸ್ಟ್ ಹ್ಯಾವ್ ಟು ಫೀಲ್ ಇಟ್ ಅಂತ ಅಂದ್ರು. ಅವ್ರಂತಾರೆ ಟ್ರಸ್ಟ್ ಅಂತ ಅಂದ್ರು. ನಿಮ್ಮ ಫೀಲಿಂಗು ಏನ್ ಫೀಲಿಂಗು? ಸುಮ್ಮನೆ ನೋಡೋದಷ್ಟೇ. ಇಷ್ಟ ಇಲ್ಲ ನೋಡ್ತಾ ಇರೋದು. ನಿಮ್ಮ ಪ್ರಕಾರ ಅಕಾರ್ಡಿಂಗ್ ಟು ಯು ವಾಟ್ ಇಸ್ ಲವ್? ಇನ್ನೊಬ್ರಿಗೋಸ್ಕರ ತನ್ನಂತ ಮರ್ತು ಹೋಗೋದು. ಅಂದ್ರೆ ಅವ್ರ ಎದುರಿಗಿರೋರ್ಗೋಸ್ಕರ, ತಾನು ಪ್ರೀತಿ ಮಾಡಿದವ್ರಿಗೋಸ್ಕರ ತನ್ನಂತ ಮರೆಯೋದು. ಎಷ್ಟು ಚಂದ ಅಲ್ವಾ, ಎಷ್ಟು ಸುಂದರ ಅಲ್ವಾ? ನೀವು ಹೇಳ್ತಾರೆ ಎಷ್ಟು ಚಂದ ಇದೆ ಅನ್ಸ್ತದೆ. ನೋಡ ಎಷ್ಟು ಚಂದ ಅಲ್ಲ. ಪ್ರೀತಿ ಅಂದ ತಕ್ಷಣ ಏನೋ ಕೊಡ್ಸ್ಬಿಡ್ದೆ, ನಾನೇನೋ ಅವಳಿಗೆ ಏನೋ ಮಾಡ್ಬಿಟ್ಟೆ, ಇನ್ನೇನೋ ಮಾಡ್ಬಿಟ್ಟೆ, ಅಥವಾ ಏನೋ ಹಚ್ಚೆ ಹಾಕ್ಸ್ಕೊಂಡ್ಬಿಟ್ಟೆ, ಅಥವಾ ಕೈ ಕುಯ್ಕೊಂಡ್ಬಿಟ್ಟೆ, ಅಥವಾ ಇನ್ನೆಲ್ಲ ಕರ್ಕೊಂಡೋಗಿ ಶಾಪಿಂಗ್ ಮಾಡಿಸ್ಬಿಟ್ಟೆ ಅನ್ನೋದಲ್ಲ. ಅವಳಿಗೋಸ್ಕರ ನಾನು ಏನ್ ಸ್ಯಾಕ್ರಿಫೈಸ್ ಮಾಡ್ತೀನಿ, ಸೇಮ್ ಮೇಡಮ್ ಸೈಡ್. ನನ್ನದನ್ನ ನನ್ನದು ಅನ್ನೋದು ಏನು ದುರಹಂಕಾರ ಅಥವಾ ಅಹಂಕಾರ ಅನ್ನೋದು ಮನಸ್ಸಿನಲ್ಲಿ ಏನಿರುತ್ತೆ ಅದು ಕುಸಿಬೇಕು. ಕುಸಿದಾಗ ಮಾತ್ರ ಸಾಧ್ಯ ಅದು. ಇಲ್ಲ ಇದ್ರೆ ನೀವು ಯಾರನ್ನೂ ಪ್ರೀತಿಸಕ್ಕಾಗಲ್ಲ. ನಮ್ಮದನ್ನ ನಾವು ಯಾವತ್ತು ಕಳ್ಕೊಳ್ತೀವೋ, ನಮ್ಮದನ್ನ ನಾವು ಬಿಟ್ಟು ನಾವು ಭೂಮಿ ಮೇಲೆ ಯಾವಾಗ ಇರ್ತೀವೋ ಅದು ಪ್ರೀತಿ. ವಾಟ್ ಇಸ್ ಲವ್ ಅಕಾರ್ಡಿಂಗ್ ಟು ಯು? ಅಂಡರ್ಸ್ಟ್ಯಾಂಡಿಂಗ್, ಕೇರಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್, ಅದೆರಡು ಇದ್ರೆ ಮಿಕ್ಕಿದೆಲ್ಲ ಚೆನ್ನಾಗಿರುತ್ತೆ. ಓಕೆ ಡನ್. ನಿಮ್ಮ ಪ್ರಕಾರ? ನನ್ನ ಪ್ರಕಾರನೂ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಕೇರಿಂಗ್ ಮತ್ತೆ ಎಫರ್ಟ್ಸ್ ತುಂಬಾನೇ ಇರಬೇಕು. ಲೈಕ್ ಇಬ್ರು ಕಡೆಯಿಂದನೂ ತುಂಬಾ ಎಫರ್ಟ್ಸ್ ಇರಬೇಕು. ಯಾವ ತರ ಮ್ಯಾಮ್? ಯಾವ ತರ ಅಂದ್ರೆ ಲೈಕ್ ಏನೇ ಒಂದು ಎಂಕರೇಜ್ ಮಾಡೋದಕ್ಕಾದ್ರೂ ಅಷ್ಟೇ. ಇಫ್ ಇನ್ ಕೇಸ್ ಅವನ ಹತ್ರ ದುಡ್ಡಿಲ್ಲ ಅಂದ್ರು, ಇಲ್ಲ ನನ್ನ ಹತ್ರ ಇಲ್ಲ ಅಂದ್ರೂ ಲೈಕ್ ಓಕೆ ಫೈನ್ ಬಿಡು. ಇವಾಗ ಮದ್ವೆ ಆದ್ಮೇಲೆ ದುಡ್ಡಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಇವಾಗ ದುಡ್ಡಿರುತ್ತೆ, ಅಕಸ್ಮಾತ್ ಮದ್ವೆ ಆದ್ಮೇಲೆ ದುಡ್ಡಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕಲ್ವಾ? ಆತರ ಒಂದು ಸಪೋರ್ಟಿಂಗ್ ಅಲ್ಲೆಲ್ಲ ಎಲ್ಲಾ ತರನು ಕೂಡ ಈಕ್ವಲ್ ಆಗಿರ್ಬೇಕು ಇಬ್ರು ಕಡೆಯಿಂದ, ಬಾಯ್ ಆದ್ರೂ ಅಷ್ಟೇ, ಗರ್ಲ್ ಆದ್ರೂ ಅಷ್ಟೇ. ಓಕೆ. ಏನಕ್ಕೋಸ್ಕರ ಇತ್ತೀಚೆಗೆ ಈಗಿನ ಕಾಲದಲ್ಲಿ ಪ್ರೀತಿಗಳು ತುಂಬಾ ದಿವಸ ನಿಲ್ತಾ ಇಲ್ಲ, ಬ್ರೇಕಪ್ ಆಗ್ತಾ ಇದೆ? ಯಾಕೆ ಆ ಥರ ಜೆನ್ಯೂನ್ ಪ್ರೀತಿ ಇಲ್ಲ? ಓವರ್ ಎಕ್ಸ್ಪೆಕ್ಟೇಷನ್ಸ್, ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್. ಮ್ಯಾಮ್ ಯಾರಿಗೆ ಮ್ಯಾಮ್? ಟು ಬಿ ವೆರಿ ಹಾನೆಸ್ಟ್, ಇಟ್ಸ್ ಫಾರ್ ಗರ್ಲ್ಸ್ ಆರ್ ಬಾಯ್ಸ್? ಬೋತ್. ತುಂಬಾ ಎಕ್ಸ್ಪೆಕ್ಟೇಷನ್ಸ್, ತುಂಬಾ ರಿಯಾಲಿಟಿಲಿ ಬದುಕ್ತಿದಾರಲ್ಲ. ಸೊ ಹಂಗಾಗಿ ಮುಂಚೆ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ರು. ಇವಾಗ ಒಂದೇನೋ ಇದೆ ಅಂದ್ರೆ ಅಷ್ಟಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾ ಇದ್ರು. ಸೊ ಇವಾಗ ಹೆಂಗಿದೆ ಅಂದ್ರೆ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ನಾನು ಎಷ್ಟು ಇಂಡಿಪೆಂಡೆಂಟ್ ಆಗಿದ್ದೀನಿ, ಏನಕ್ಕೆ ನಾನು ಅಡ್ಜಸ್ಟ್ ಆಗ್ಬೇಕು. ಸೊ ಇದು ಗರ್ಲ್ಸ್ ಅಲ್ಲಿ ಬರುತ್ತೆ. ಇನ್ ಬಾಯ್ಸ್ ಅಲ್ಲಿ ಲೈಕ್ ತುಂಬಾ ಡಾಮಿನೇಟ್ ಆಗಿದ್ದಾಳೆ, ತುಂಬಾ ಎಲ್ಲದಕ್ಕೂ ನಾನೇನಕ್ಕೆ ಅವಳ ಮಾತು ಕೇಳಬೇಕು. ಸೊ ಅಲ್ಲಿ ಬಾಯ್ಸ್ ಹಂಗಾಗಿ ಅವ್ರು ಚೇಂಜ್ ಆಗ್ತಾರೆ. ಆಮೇಲೆ ಆಪ್ಷನ್ಸ್ ಚೇಂಜ್ ಇರುತ್ತೆ. ಆಮೇಲೆ ಸುಮಾರೆಲ್ಲ ಆಚೆ ಎಲ್ಲ ತಿರ್ಗಾಡ್ತಿರ್ತಾರೆ. ಸೊ ಈಗ ಓಕೆ, ಇದನ್ನ ತುಂಬಾ ಜನ ಒಪ್ಕೊಳಲ್ಲ, ಬಟ್ ನಾನು ಇರೋದು ಇದ್ದಂಗೆ ಹೇಳ್ತೀನಿ ಮ್ಯಾಮ್.
ಹಿಂದಿನ ಕಾಲದಲ್ಲಿ ಇತ್ತು ಮ್ಯಾಮ್. ಅಂದ್ರೆ ಈಗ ನಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ನನ್ನ ಗಂಡ ಕುಡ್ಕನಾದ್ರೂ ಸರಿ ಏನಾದ್ರೂ ಸರಿ ಕಟ್ಕೊಂಡ್ಬಿಟ್ಟಿದೀನಿ, ನಾನು ಅವ್ನ ಜೊತೆ ಜೀವನ ನಡೆಸ್ಬೇಕು ಅಂತ ಹೇಳ್ಬಿಟ್ಟು ನಡೆಸ್ತಾ ಇದ್ರು ಅವಾಗಿನ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮಂದಿರೆಲ್ಲ. ಅವಾಗ ಈಗ ನಾವೆಲ್ಲ ಬೆಳ್ಕೊಂಡ್ ಬಂದಾಗ ನಾವು ನೋಡಿದೀವಿ ಆ ಥರದ್ದು. ಅಂದ್ರೆ ನಮ್ಮ ಮನೆ ಸುತ್ತಮುತ್ತ ಇರೋರೆಲ್ಲ ನೋಡಿದೀವಿ. ಅಪ್ಪ ಹೆಂಗೆ ಅಂತಂದ್ರೆ ಅಪ್ಪನ ದೇವ್ರ ಥರ ನೋಡೋರು, ಅಂದ್ರೆ ಗಂಡನ ದೇವ್ರ ಥರ ನೋಡೋರು, ಅವ್ರು ಏನು ಹೇಳಿದ್ರು ಅದನ್ನ ಕೇಳೋರು, ಫಾಲೋ ಮಾಡ್ತಾ ಇದ್ರು. ಇವಾಗ ಹೆಂಗಾಗೋಗಿದೆ ಅಂತ ಅಂದ್ರೆ ಇವಾಗ ಗಂಡ ಏನಾದ್ರು ಸರಿ ಇಲ್ಲ ಅಂತಂದ್ರೆ ನೀವು ಹೇಳ್ದಂಗೆ ಆಪ್ಷನ್ಸ್ ಇದೆ, ನಾನ್ ಯಾಕೆ ಅವ್ನ ಮಾತು ಕೇಳಬೇಕು. ಆಮೇಲೆ ಇವಾಗಿನ ಅಮ್ಮಂದರು ಹೆಂಗಿದ್ದಾರೆ ಅಂತಂದ್ರೆ ನೀನ್ ಯಾಕೆ ಅವ್ನ ಹತ್ರ ಕೇಳಿಸ್ಕೊಂತೀಯ, ಓದ್ಸಿಲ್ವಾ, ನಿನ್ ಕಾಲ್ ಮೇಲೆ ನಿಲ್ಸಿಲ್ವಾ, ನೀನ್ ಆರಾಮಾಗಿರೋ ಅಂತ ಹೇಳಿ ಬಿಟ್ ಬಂದ್ಬಿಡು ಅಂದ್ಬಿಡ್ತಾರೆ. ಇರೋದು ಒಂದ್ ಲೈಫು, ಕುಡ್ಕನ್ ಜೊತೆ ನಿನ್ ಲೈಫ್ನ ಪೂರ್ತಿ ಅವ್ನ ಜೊತೆ ಕಳಿಬೇಕು ಅನ್ನೋದು ಇಟ್ಸ್ ನಾಟ್ ರೈಟ್. ಅಟ್ ದ ಸೇಮ್ ಟೈಮ್ ಇವಾಗ ಯಾರೋ ಒಬ್ಬ ಇಷ್ಟ ಆಗಿಲ್ಲ ಅಂದ್ರೆ ಬಿಟ್ಬಿಟ್ಟು ಬಂದ್ಬಿಡು ಅನ್ನೋದು ಇಟ್ಸ್ ನಾಟ್ ರೈಟ್. ನೀವು ಹೇಳಿದ್ರಿ ಗೊತ್ತಾ, ಸೊ ಒಬ್ಬರನ್ನ ಅರ್ಥ ಮಾಡಿಸಿ ಅವ್ರನ್ನ ಚೇಂಜ್ ಮಾಡಿಸೋಬೇಕು, ದಟ್ ಈಸ್ ದ ರಿಯಲ್ ಕಾನ್ಸೆಪ್ಟ್ ಆಫ್ ಲವ್. ಸೊ ದಟ್ಸ್ ವೇರ್ ಸ್ಯಾಕ್ರಿಫೈಸ್ ಕಮ್ಸ್. ಸೊ ಇದನ್ನ ತುಂಬಾ ಜನ ಅರ್ಥ ಮಾಡ್ಕೊಳಲ್ಲ, ಹಂಗಾಗಿ ಲವ್ಗಳು ಬ್ರೇಕಪ್ ಆಗುತ್ತೆ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿರೋದು. ಬಟ್ ನೀವು ಹೇಳಿದ್ರಿ, ಸೊ ಗೊತ್ತಿಲ್ಲ ಇದನ್ನ ಹೇಳಿದೀನಿ, ಎಷ್ಟು ಜನ ಇದನ್ನ ಒಪ್ಕೋತಾರೆ, ಎಷ್ಟು ಜನ ಇದನ್ನ ಡಿನೈ ಮಾಡ್ತಾರೆ ಅಂತ ಹೇಳಿ ವಿಲ್ ಸಿ. ನಿಮ್ಮ ಪ್ರಕಾರ ಲಾಸ್ಟ್ ಏನಕ್ಕೋಸ್ಕರ ರಿಲೇಶನ್ಶಿಪ್ಗಳು ಹಾಳಾಗುತ್ತೆ ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಪೇಷನ್ಸ್ ಇಲ್ಲ ಬ್ರೋ, ಹಾನೆಸ್ಟ್ ಆಗಿ ಹೇಳಿ, ಪೇಷನ್ಸ್ ಯಾರಿಗೆ ತುಂಬಾ ಕಮ್ಮಿ, ಹುಡುಗರಿಗೆ ಹುಡುಗರಿಗೆ ಕಮ್ಮಿ ಹುಡುಗರಿಗೆ ಕಮ್ಮಿ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಹುಡುಗರಿಗೆ ಬೇರೆ ವಿಷಯದಲ್ಲಿ ಎಲ್ಲದರಲ್ಲೂ ಪೇಷನ್ಸ್ ಕಮ್ಮಿ, ಬಟ್ ಹುಡುಗಿ ವಿಚಾರದಲ್ಲಿ ಬಂದಾಗ ಒಂದ್ ಕೈ ಮೇಲ್ ಹೌದು. ಹುಡುಗಿರ್ಗೆ ಏನ್ ಗೊತ್ತಾ, ಇವಾಗ ನಾನು ಏನೋ ನೋಡ್ದೆ ಅಂದ್ರೆ ಟಕ್ ಟಕ್ ಅಂತ ಆಗ್ತಾ ಇರ್ಬೇಕು. ಹುಡುಗರು ಅಂದ್ರೆ ರಿಯಾಲಿಟಿಯಲ್ಲಿ ಬದುಕ್ತಿರ್ತಾರೆ, ಅದು ಎಷ್ಟು ದಿನ ಟೈಮ್ ತಗೊಳುತ್ತೆ ಏನು ಅಂತ ಥಿಂಕ್ ಮಾಡ್ತಾರೆ. ಅವರು ಥಿಂಕ್ ಮಾಡ್ಬಿಟ್ಟು ಅವರು ಅಡ್ವಾನ್ಸ್ ಆಗಿ ಲೈಕ್ ಅದನ್ನ ಸುಮ್ನೆ ಹೂ ಅಂದ್ಕೊಂಡು ಮುಂದಕ್ಕೆ ಹಾಕೊಂಡು ಹೋಗಿ ಅವರು ಲೇಟ್ ಆಗಿ ಪ್ರೊಸೆಸ್ ಮಾಡ್ತಾರೆ. ಬಟ್ ಹುಡುಗಿರ್ ಪೇಷನ್ಸ್ ಇರಲ್ಲ, ನೀನ್ ಚೇಂಜ್ ಆಗಲ್ಲ ಬಿಡು ಅಂತ ಹೇಳಿ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಪೇಷನ್ಸ್ ಕಳ್ಕೊಂಡ್ಬಿಡ್ತೀವಿ. ವ್ಯಾಲಿಡ್. ತುಂಬಾ ಚೆನ್ನಾಗಿ ಹೇಳಿದ್ರಿ, ಇಬ್ಬರು ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇವಾಗ ಎಷ್ಟೊಂದು ಪ್ರೀತಿಗಳು ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿ ಇರಲ್ಲ, ಅಂದ್ರೆ ತುಂಬಾ ಬೇಗ ಈಗ ಲವ್ ಮಾಡಿ ಮದುವೆ ಆಗ್ತೀನಿ ಅಂತ ಅಂತಾರೆ, 3 ತಿಂಗಳು 6 ತಿಂಗಳು ಡಿವೋರ್ಸು ಬಿಟ್ಟು ಬರ್ತಾರೆ, ಈ ತರ ಎಲ್ಲ ಎಷ್ಟೊಂದು ವಿಚಾರಗಳು ಕೇಳಿದೆ. ನಿಮ್ಮ ಪ್ರಕಾರ ಇದೆಲ್ಲ ಏನಕ್ಕೋಸ್ಕರ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೇನ್ ಆಗಿ. ಓಕೆ. ಮತ್ತೆ ಇನ್ನೊಂದು ಏನಂತಂದ್ರೆ ಮೇನ್ ಆಗಿ ಬರ್ತಕ್ಕಂಥದ್ದು ಅಹಮ್ಮು ಫಸ್ಟ್ ಆಗಿ. ಅಂದ್ರೆ ನಾನು ಈಗ ಫಾರ್ ಎಕ್ಸಾಂಪಲ್ ಕಾಲೇಜಲ್ಲಿ ಓದಿದ್ದೀನಿ, ಇನ್ನೇನು ಓದಿದ್ದೀನಿ ಅನ್ಕೊಂಡು ಅವಳು ಜಾಸ್ತಿ ಓದಿದ್ದಾಳೆ ಇನ್ನೇನು ಅನ್ಕೊಂಡು, ದಟ್ ಈಸ್ ಒನ್ ಫಸ್ಟ್ ಮ್ಯಾಟರ್. ಓಕೆ. ಸಾಮಾನ್ಯ ಹುಡುಗರಿಗೆ ಏನಾಗುತ್ತೆ, ಯೂಶುವಲಿ 26-28 ತನಕ ಸ್ವಲ್ಪ ಮೆಚುರಿಟಿ ಬರುತ್ತೆ, ಹುಡುಗರಿಗೆ ಸ್ವಲ್ಪ ಬೇಗ ಬರುತ್ತೆ. ಸೊ ದೇ ವಾಂಟ್ ಯು ಟು ಲಿಸನ್. ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದ್ರೆ ನೀನು ಸ್ವಲ್ಪ ಕೂತು ಕೇಳಪ್ಪ ನಂದು ಏನಿದೆ ಅಂತೇಳಿ. ಫಸ್ಟ್ ಬಾಯ್ಸ್ ಏನಾಗಬೇಕು, ಫಸ್ಟ್ ಒಳ್ಳೆ ಲಿಸ್ನರ್ ಆಗಬೇಕು. ಇಮಿಡಿಯೇಟ್ ಡಿಸಿಷನಿಗೆ ಬರಬಾರ್ದು ಯಾವುದಕ್ಕೆ, ಚೂರು ವೇಟ್ ಮಾಡಿ ನೋಡಿ, ಸೊ ಆಮೇಲೆ ಡಿಸಿಷನಿಗೆ ಬರಬೇಕು. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ಪ್ರಾಬ್ಲಮ್ಗಳು ಮ್ಯಾಕ್ಸಿಮಮ್ ಆಗಿ ಕಡಿಮೆ ಆಗುತ್ತೆ. ಗುಡ್ ಮೆಸೇಜ್ ಸರ್ ಬಾಯ್ಸ್ಗೆ. ಆಕ್ಚುಲಿ ಬಿ ಎ ಗುಡ್ ಲಿಸ್ನರ್. ಇತ್ತೀಚೆಗೆ ಪ್ರೀತಿ ಜಾಸ್ತಿ ದಿನ ಸಸ್ಟೈನ್ ಆಗ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ನಾವು ಕೂಡ ನೋಡಿದ್ದೀವಿ. ಲವ್ ಆಗಿರ್ಬೋದು, ಇಲ್ಲ ಮದುವೆ ಆಗಿದ್ಮೇಲೆ ಆ ರಿಲೇಶನ್ಶಿಪ್ ಜಾಸ್ತಿ ದಿನ ಇರಲ್ಲ, ಡಿವೋರ್ಸ್ ಆಗ್ತಾರೆ. ಇದೆಲ್ಲ ಏನಕ್ಕೋಸ್ಕರ ಆಗ್ತದೆ, ವಾಟ್ ಇಸ್ ದ ರೀಸನ್ ಅಂತ ನಿಮ್ಗೆ ಅನ್ಸುತ್ತೆ? ಫಸ್ಟ್ ಥಿಂಗ್ ಟ್ರಸ್ಟ್, ಮೇನ್ ಥಿಂಗ್ ನಂಬಿಕೆ ಅನ್ನೋದು. ಎರಡನೇದು ಮನಿ ಮ್ಯಾಟರ್ಸ್ ಸಮಟೈಮ್ಸ್ ನಾಟ್ ಎವ್ರಿ ಟೈಮ್. ಈಗಿನ ನೋ ಓಕೆ ನಾನು ಬರ್ತೀನಿ. Seriously? ಆಗಲ್ಲ. 80% love and 20% of money. That's enough. Okay, ma'am. I'll be very honest to you, ma'am. Yeah. If there is no money, there is no honey, ma'am. ಕರೆಕ್ಟ್ ಆಗಿ ಹೇಳಿದ್ರಿ. So true. I'll agree. I not agree. Ma'am, ಇವಾಗ ಅದನ್ನೇ ನಾನು ಹೇಳ್ತಾ ಇರೋದು, like 20% ಇದ್ರೆ enough. Okay, ma'am. ನಾನು 20% ಬರ್ತೀನಿ. ಎಷ್ಟು ಸಾಕ್ಬೇಕು ಅಷ್ಟು. I'll come to your point, ma'am. There is nothing free in this world, ma'am. There is nothing free. ಇವಾಗ ನೀವು ಯಾರಿಗೋ ಒಬ್ರಿಗೆ ಏನಾದ್ರು ಕೊಡಿಸ್ತೀರಾ ಅಂತ ಅನ್ಕೊಳ್ಳಿ, ಅವಳು ನನಗೆ ಹೆಲ್ಪ್ ಮಾಡಿದ್ಲು ಗುರು, ನಾನು ಅವಳಿಗೆ ಏನೋ ಮಾಡಬೇಕು, ಅವಾಗ ಅಲ್ಲಿಂದ ಪ್ರೀತಿ ಸ್ಟಾರ್ಟ್ ಆಗುತ್ತೆ, ಕೇರಿಂಗ್ ಸ್ಟಾರ್ಟ್ ಆಗುತ್ತೆ. ಎನಿಥಿಂಗ್, ನಾಟ್ ಓನ್ಲಿ ಲವ್, ರಿಲೇಶನ್ಶಿಪ್ ಹೇಳ್ತಾರೆ, ಏನೇ ಆಗಿರ್ಬೋದು. ಈಗ ನೀವು ಫ್ರೆಂಡ್ ಜೊತೆ ಬರ್ತಾ ಇದ್ದೀರಾ, ಎಷ್ಟು ದಿನ ನಿಮ್ಮ ಫ್ರೆಂಡು ಅವರೇ ಬಿಲ್ ಕಟ್ಬಿಟ್ರು ನಿಮ್ಗೆ ತಿನ್ನಿಸ್ತಾರೆ, ಸಮ್ ಟೈಮ್ ಅದಾಗಿದ್ಮೇಲೆ ನೀವು ಖರ್ಚು ಮಾಡ್ಬೇಕು, ಅವಾಗ ದುಡ್ಡು ಬೇಕೇ ಬೇಕು. ಇದೆಲ್ಲ ಪಕ್ಕಕ್ಕೆ ಇಡೋಣ ಮ್ಯಾಮ್, ಆಯ್ತಾ? ನೀವು ಮದುವೆ ಆಗಿದ್ದೀರಾ, ನಿಮ್ಮ ಹತ್ರ ಕೆಲಸ ಇಲ್ಲ ಮ್ಯಾಮ್, ಆಯ್ತಾ? ನಿಮ್ಮ ಗಂಡ ಅರ್ನ್ ಮಾಡ್ತಾ ಇರ್ತಾರೆ, ಜೀವನ ಸಾಕ್ತಾ ಇರುತ್ತೆ, ಅವ್ರಿಗೂ ಕೆಲಸ ಹೋಗುತ್ತೆ ಮ್ಯಾಮ್. ನಿಮ್ಮ ಮನೆಯಲ್ಲಿ ಹೋಗಿ ಕೇಳಕ್ಕಾಗಲ್ಲ ಮ್ಯಾಮ್. ಇವಾಗ ಹೇಳಿ, 80% ಪ್ರೀತಿನಲ್ಲೇ ನೀವು ಸಂಸಾರ ಮಾಡ್ತೀರಾ, ಇಲ್ಲ ಅಂದ್ರೆ ದುಡ್ಡು ಬೇಕಾ? ಅನ್ಎಂಪ್ಲಾಯ್ಮೆಂಟ್ ಇರೋದೇ ಇಲ್ಲ. ಯಾರಿಗೆ ಇರೋದಿಲ್ಲ ಮ್ಯಾಮ್? ಯು ಜಸ್ಟ್ ಸೀ. ಅಪ್ಪ ಅಮ್ಮ ನೋಡ್ಬಿಟ್ಟೆ ಮದುವೆ ಮಾಡ್ತಾರೆ. ಅಲ್ಲ, ಲವ್ ನಿಮ್ದು ಮ್ಯಾರೇಜ್ ಆಗಲ್ಲ. ಯಾವ್ದು ನಾವ್ ಅನ್ಕೊಂಡಂಗೆ ಆಗಲ್ಲ ಮ್ಯಾಮ್. ಬೆಳಗ್ಗೆ ನಾವ್ ಅನ್ಕೊಂಡಂಗೆ ಎದೊಳಕ್ಕೆ ಆಗಲ್ಲ. ಇನ್ ನೀವು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್, ಓಕೆ ನಿಮ್ ಪ್ರಕಾರನೇ ಬರ್ತೀನಿ ಮ್ಯಾಮ್. ಅರೇಂಜ್ ಮ್ಯಾರೇಜ್ ಆದ್ರಿ ಮ್ಯಾಮ್. ಅರೇಂಜ್ ಮ್ಯಾರೇಜ್ ಎಷ್ಟ್ ದಿನ ನೋಡ್ಕೊಂತಾರ ಮ್ಯಾಮ್ ನಿಮ್ಮ ಅಪ್ಪ ಅಮ್ಮ? ಏನೋ ಒಂದ್ ಆಯ್ತು ಮ್ಯಾಮ್. ಏನ್ ಹೇಳಿ, ಯು ಆರ್ 7 months pregnant ಮ್ಯಾಮ್, ಹೌ ವಿಲ್ ಯು ಗೋ ಅಂಡ್ ಅರ್ನ್ ಮ್ಯಾಮ್? ಹೇಳಿ ಮ್ಯಾಮ್ ಇದಕ್ಕೆ. ದಟ್ಸ್ ವಾಟ್ ಮ್ಯಾಮ್. ಎಲ್ಲ ಏನ್ ಹೇಳ್ತಾರೆ ಗೊತ್ತಾ, ಪ್ರೀತಿ ಮುಂದೆ ದುಡ್ಡು ಮುಖ್ಯನೇ ಅಲ್ಲ, ಪ್ರೀತಿನೇ. ಹೌದು, ಪ್ರೀತಿ ಇಸ್ ಇಂಪಾರ್ಟೆಂಟ್. ಪ್ರೀತಿನ ಎಷ್ಟು ದಿನ ಲವ್ ಮಾಡ್ಕೊಂಡಿರ್ತೇವೆ, ಆಬ್ವಿಯಸ್ಲಿ ಹೊಟ್ಟೆಗೆ ಊಟ ಬೇಕು, ಊಟಕ್ಕೆ ಟೈಮಲ್ಲಿ ಇಲ್ಲ ಹಾಕೊಂಡು ಬಟ್ಟೆ ಬೇಕು, ಒಡವೆ ಬೇಕು, ಎಲ್ಲದೂ ನಾರ್ಮಲ್ ಮನುಷ್ಯನಿಗೆ ಇವೆಲ್ಲ ಡಿಸೈರ್. ಇಲ್ಲ ನಾನು ನಿನ್ಗೆ ಮುತ್ತು ಕೊಟ್ಬಿಟ್ಟು ನನ್ನ ಪ್ರೀತಿನಲ್ಲೇ ನಿನ್ನ ಸಾಕ್ತೀನಿ, ನಾನು ನಿನ್ ಜೊತೆ ಇರ್ತೀನಿ ಅಂದ್ರೆ ಯಾರು ಇರಲ್ಲ. ಹುಡುಗನೂ ಇರಲ್ಲ, ಹುಡುಗಿನೂ ಇರಲ್ಲ. ಇರ್ತಾರೆ. Women.
ಈಗಿನ ಪ್ರೆಸೆಂಟ್ ಜನರೇಷನ್ ಅಲ್ಲಿ ನಿಮ್ಮ ಪ್ರಕಾರ ಅರೇಂಜ್ ಮ್ಯಾರೇಜ್ ಆಗೋದು ಬೆಸ್ಟಾ ಲವ್ ಮ್ಯಾರೇಜ್ ಆಗೋದು ಬೆಸ್ಟಾ? ನನ್ನ ಪ್ರಕಾರ ಅರೇಂಜ್ ಮ್ಯಾರೇಜ್. ಹುಡುಗ ಇಷ್ಟ ಆಗಬೇಕು, ಯಾವ ಮ್ಯಾರೇಜ್ ಆದ್ರೂ ಇಟ್ಸ್ ಫೈನ್. ಸಗದಾಗಿ ಹೇಳಿದ್ರಿ. ಹುಡುಗ ಇಷ್ಟ ಆಗಬೇಕು, ಯಾವ ಮ್ಯಾರೇಜ್ ಆದ್ರೆ ಜೊತೆಲಿ ಇರ್ತೀನಿ ಅನ್ನೋ ನಂಬಿಕೆ ಇರಬೇಕು. ಓಕೆ. ಅರೇಂಜ್ ಮ್ಯಾರೇಜ್ ಏನಕ್ಕೋಸ್ಕರ ಅರೇಂಜ್ ಮ್ಯಾರೇಜ್? ಅವ್ರು ಯಾರು ಅಂತ ನಮ್ಗೆ ಗೊತ್ತಿರಲ್ಲ, ನಾವು ಯಾರು ಅಂತ ಗೊತ್ತಿರಲ್ಲ. ಆ ಮೂಮೆಂಟಲ್ಲಿ ಲವ್ ಆಗುತ್ತೆ. ಆ ಮೂಮೆಂಟಲ್ಲಿ ಹೆಂಗ್ ಗೊತ್ತಿಲ್ಲ? ಲವ್ ಮಾಡಿ ಮದುವೆ ಆಗ್ಬೋದು ತಿರ್ಗಾ. ಅದೇ ಲವ್ ಮ್ಯಾರೇಜ್ ಅಂತಾರೆ ಬ್ರೋ, ಲವ್ ಮಾಡಿ ಮದುವೆ ಆದ್ರೆ. ನಿಮ್ಮ ಪ್ರಕಾರ ಅರೇಂಜ್ ಮ್ಯಾರೇಜ್ ಆಗೋದು ಕರೆಕ್ಟಾ, ಲವ್ ಮ್ಯಾರೇಜ್ ಆಗೋದು ಕರೆಕ್ಟಾ? ಇವಾಗ ಎಷ್ಟೊಂದ್ ಕಡೆ ತುಂಬಾ ನ್ಯೂಸ್ ನೋಡ್ತಾ ಇರೋದು ನೋಡಿದ್ರೆ ಲೈಕ್ ಒನ್ ಸರ್ಟನ್ ಪಾಯಿಂಟ್ ಅಲ್ಲಿ ಲವ್ ಮ್ಯಾರೇಜ್ ತುಂಬಾ ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ಅವನ್ನ ನಾನು ನೋಡಿರ್ತೀನಿ, ಅವನ ಬಗ್ಗೆ ನಂಗೆ ಗೊತ್ತಿರುತ್ತೆ ಎಲ್ಲ. ಯಾರನ್ನೋ ಗೊತ್ತಿಲ್ದಿರೋನ ಒಬ್ರ ಮದ್ವೆ ಆಗೋದಕ್ಕಿಂತ ಲೈಕ್ ಫ್ಯಾಮಿಲೀಸ್ ಅಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಇವನ ಹತ್ರ ಜಾಸ್ತಿ ದುಡ್ಡಿದೆ, ಇವನಿಗೆ ಮದ್ವೆ ಮಾಡ್ಕೊಟ್ರೆ ಮನೇಲಿ ನನ್ನ ಮಗಳು ಚೆನ್ನಾಗಿರ್ತಾಳೆ ಅನ್ನೋ ಮೈಂಡ್ ಸೆಟ್ ಅವ್ರಿಗಿರುತ್ತೆ. ಬಟ್ ಹೊರಗಡೆ ಪ್ರಪಂಚ ತುಂಬಾ ಬೇರೆ ತರಾನೇ ಇದೆ. ಸೊ ನನ್ನ ಪ್ರಕಾರ ಲೈಕ್ ಲವ್ ಮ್ಯಾರೇಜ್ ಇಸ್ ದ ಬೆಸ್ಟ್ ಆಪ್ಷನ್. ಐ ವಿಲ್ ಅಗ್ರಿ ವಿತ್ ಹರ್. ನಂಗೆ ಇದ್ರೊಳಗೆ ಒಂದೇ ಒಂದು ಕ್ವಶನ್ ಇದೆ ಮ್ಯಾಮ್, ಲವ್ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಮ್ಯಾಮ್? ಅದು ಚಾನ್ಸೇ ಇಲ್ಲ. ಎದುರುಗಡೆನೂ ಒಂದು ಆಲ್ರೆಡಿ ಜೀವ ಇದೆ ಮ್ಯಾಮ್. ಲವ್ ಆಗಿಲ್ಲ, ಕ್ರಶ್ ಆಗಿಲ್ಲ ಅಂತಂದ್ರೆ ಕ್ರಶ್ ಆಗಿಲ್ಲ ಅಂತ ಹೇಳಿಲ್ಲ ಮ್ಯಾಮ್. ಇವಾಗ ನೀವು ಕ್ರಶ್ ಆಗಿರೋರಿಗೆ ಹೋಗ್ಬಿಟ್ಟು ಇಷ್ಟ ಆಗಿದ್ರ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಗ್ಬೋದಾಗಿತ್ತು. ನೀವು ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಮ್ಯಾಮ್ ಆಕ್ಚುಲಿ ಇದೊಂದು ಸ್ಟೋರಿ ಹೇಳ್ತೀನಿ ಮ್ಯಾಮ್, ನಿಜವಲ್ಲ. ನಿಮ್ ಕ್ರಶ್ ಆಗಿದ್ಮೇಲೆ ಹೋಗಿ ಹೇಳ್ದೆ ನಾ ಹುಡುಗಿಗೆ, ನೀವು ತುಂಬಾ ಚೆನ್ನಾಗಿದ್ದೀರಾ. ಹಾನೆಸ್ಟ್ ಅದು ಸುಮ್ಮನೆ ಐ ಆಮ್ ನಾಟ್ ಕುಕಿಂಗ್ ದ ಸ್ಟೋರೀಸ್. ಒಂದು ಹುಡುಗಿ ತುಂಬಾ ಮುದ್ದಾಗಿದ್ಲು, ಐ ಡೋಂಟ್ ವಾಂಟ್ ಟು ಟೆಲ್ ಹರ್ ನೇಮ್. ಟೋಲ್ಡ್ ನೀವು ತುಂಬಾ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಅಂತ. ಆ ಹುಡುಗಿ ಏನ್ ರಿಪ್ಲೈ ಮಾಡಿರ್ಬೋದು ಹೇಳಿ? ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿ. ಅಲ್ಲ ಮ್ಯಾಮ್, ನಾನೇನು ಪ್ರಪೋಸ್ ಮಾಡಿಲ್ಲ ಮ್ಯಾಮ್, ನಾನು ಜಸ್ಟ್ ಹೇಳ್ದೆ. ಏನ್ ರಿಪ್ಲೈ ಮಾಡಿರ್ಬೋದು? ಅವ್ರಿಗೆ ಬ್ಲಾಕ್ ಮಾಡ್ಬಿಟ್ಲ ಮ್ಯಾಮ್. ಸೀರಿಯಸ್ ಆಗಿ ಆಯ್ತು ಟ್ರೈ ಮಾಡಿ ಮ್ಯಾಮ್. ಇವ್ ರೀಸೆಂಟ್ ಆಗಿ ಮಾಡಿದ್ದು ಮ್ಯಾಮ್. ಇಲ್ಲ ಚಾನ್ಸ್ ಇಲ್ಲ. ಇವಾಗ ನೀವು ಯಾರಿಗೆ ಪ್ರಪೋಸ್ ಮಾಡೋದು ನಿಮ್ನ ಒಪ್ಕೊಂತಾರೆ ಮ್ಯಾಮ್. ಯಾಕೆ ಅಂತ ಕೇಳ್ಬೋದಾ? ಯಾಕೆ ಅಂದ್ರೆ ಲೈಕ್ ನಿಮ್ಗೆ ಆ ಟ್ಯಾಲೆಂಟ್ ಇದೆ. ನಾವು ನೋಡ್ತೀವಲ್ಲ ಎಷ್ಟೊಂದ್ ಜನ ಹುಡುಗಿನ ಯಾವ ತರ ಇಂಪ್ರೆಸ್ ಮಾಡ್ತೀರಾ ಅಂತ. ಲಾಸ್ಟ್ ಟೈಮ್ ಒಂದು ಹುಡುಗಿ ನಾನು ನೋಡಿದೆ, ಲೈಕ್ ನಿನ್ನೆ ನೋಡಿದ್ದು. ನಿಮ್ ಮನೆಗೆ ಕರ್ಕೊಂಡು ಹೋಗ್ತೀರಾ ಅಂದ್ರೆ ಅಫ್ಕೋರ್ಸ್ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಆ ಹುಡುಗಿನ ಕ್ಯಾಬ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು. ಆತರ ಇರ್ಬೇಕಾದಾಗ ಯಾರಾದ್ರೂ ಯಾಕೆ ಒಪ್ಕೊಳ್ಳಲ್ಲ? ಮದ್ವೆ ಆದವ್ರು ಮ್ಯಾಮ್. ಅದ್ ಮದ್ವೆ ಆದವ್ರು ಗೊತ್ತು, ಮದ್ವೆ ಆದವ್ರನ್ನೇ ನಿಮ್ನ ಕರ್ಕೊಂಡು ಹೋಗಕ್ ರೆಡಿ ಇದಾರೆ ಅಂದ್ರೆ ಮದ್ವೆ ನೀವು ಅದಕ್ಕಿಂತ ಮುಂಚೆ ವಿಡಿಯೋಸ್ಗಳು ನೋಡಿಲ್ಲ ಮ್ಯಾಮ್? ನೋಡಿದೀನಿ. ಅಲ್ಲ ಎಷ್ಟೊಂದ್ ಜನ ರಿಜೆಕ್ಟ್ ಮಾಡ್ಬಿಟ್ಟೋದ್ರು. ಕೊಡಿಸ್ತೆ ವಾಪಸ್ ರೋಡಲ್ಲೆಲ್ಲ ಏನೋ ಗೊತ್ತಿಲ್ಲ, ಬಟ್ ಒಪ್ಕೊಂತಾರೆ ಅಂತ ಅನ್ಸುತ್ತಪ್ಪ ನಮ್ಗೇನೋ ನೋಡಿದ್ರೆ. ಮೇ ಬಿ ಅವ್ರ ಪ್ರಕಾರ ನಿಮಗೆ ಅವ್ರಿಗೆ ಬೇಕಾಗಿರೋ ತರ ಬಿಡಿ ಮ್ಯಾಮ್. ನೋವಾಗಿದೆ, ಮತ್ತೆ ಯಾಕೆ ನೋವು ಮಾಡ್ತೀರಾ? ಬಿಡಿ ಮ್ಯಾಮ್. ಓಕೆ. ಬಟ್ ಇಬ್ಬರನ್ನು ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಒಳ್ಳೆ ವಿಚಾರಗಳನ್ನ ಹೇಳಿದ್ವಿ. ಥ್ಯಾಂಕ್ ಯು ಸೋ ಮಚ್. ಪ್ರಕಾರ ಬೆಸ್ಟ್ ಅಂದ್ರೆ ಅವರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಲವ್ ಮ್ಯಾರೇಜ್ ಆಗೋದು ಬೆಸ್ಟ್. ಇನ್ ಕೇಸ್ ಅರೇಂಜ್ ಮ್ಯಾರೇಜ್ ಆಗುತ್ತೆ ಅಂತ ಆದ್ರೂ ಅಟ್ಲೀಸ್ಟ್ ದೇ ಹ್ಯಾವ್ ಟು ಟೇಕ್ 6 months. ಒಂದ್ಸಲಿ ಹುಡುಗಿ ನೋಡ್ ಬಂದ್ಬಿಟ್ಟೆ ಇಷ್ಟಪಟ್ಬಿಟ್ಟೆ ಅನ್ನೋದಲ್ಲ, ಅಟ್ಲೀಸ್ಟ್ ಒಂದು ಪೇರೆಂಟ್ಸ್ ಅವರು ಕೂಡ ಅಪರ್ಚುನಿಟಿ ಕೊಡಬೇಕು ಮಕ್ಕಳಿಗೆ. ಸುಮ್ಮನೆ ಅಡಮಂಟ ನೀನ್ ನಾನು ತೋರಿಸಿದೀನಿ ಕಣೋ, ಜಾತಕ ಆಗುತ್ತೆ ಕಣೋ, ಇನ್ನೇ ನಮ್ಮ ಮದುವೆ ಆಗ್ಬಿಡೋ, ನೀನು ಬ್ಯಾಚುಲರ್ ಆಗಿದೆಯಾ ಅಂತ ಹೇಳೋದಲ್ಲ. ಯಾಕಂದ್ರೆ ಅದಕ್ಕೆ ಎಷ್ಟೋ ಜನ ನಮ್ಮಂತ ಹುಡುಗರುಗಳು ಇವಾಗ ಮದುವೆ ಆಗಕ್ಕೆ ಎದುರ್ತಾ ಇದಾರೆ. ಅರೇಂಜ್ ಮ್ಯಾರೇಜ್ ಅಲ್ಲಿ ಅಟ್ಲೀಸ್ಟ್ 7 to 8 months ಅಟ್ಲೀಸ್ಟ್ ಡೆಫಿನೆಟ್ಲಿ ಬೇಕು. ಅದನ್ನ ಕೊಡಲ್ಲ ಸರ್, ಅದೇ ಪ್ರಾಬ್ಲಮ್. ಥ್ಯಾಂಕ್ ಯು ಸೊ ಮಚ್. ನಿಮ್ ಇಬ್ಬರನ್ನ ಮಾತಾಡ್ಸಿ ಸಿಕ್ಕಾಬಡೆ ಖುಷಿ ಆಯ್ತು, ಒಳ್ಳೊಳ್ಳೆ ಇನ್ಪುಟ್ಸ್ ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ನಮ್ ಜನ ಹೇಗೆಲ್ಲ ಉತ್ತರ ಕೊಟ್ರು ಅಂತ ಹೇಳಿ. ಈಗ ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು ಅನ್ನೋದನ್ನ ಹಾನೆಸ್ಟಾಗಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ಗಳನ್ನ ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತಾರಿ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.